ಬಿಎಂಟಿಸಿ ಆಯ್ತು, ಈಗ ಕೆಎಸ್ಆರ್ಟಿಸಿ ಬಸ್ಗಳ ಸರದಿ. ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಸಾರಿಗೆ ಬಸ್. ಲುಲು ಮಾಲ್ ಮುಂಭಾಗದ ರಸ್ತೆಯಲ್ಲಿ ನಡೆದಂತ ಘಟನೆ ಇದು. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದ ಬಸ್ಸು ರಾತ್ರಿ 10 ಗಂಟೆ ಸುಮಾರಿಗೆ ಹೊತ್ತಿ ಉರಿದಿದೆ. ಲುಲು ಮಾಲ್ ಬಳಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಕಂಡಕ್ಟರ್ ಅಲರ್ಟ್ ಆದ್ರು. ಎಲ್ಲ ಪ್ರಯಾಣಿಕರನ್ನ ಕೆಳಗಿಳಿಸಿದ್ರು ಚಾಲಕ ಮತ್ತು ನಿರ್ವಾಹಕ. ಬಸ್ ಸಂಪೂರ್ಣ ಭಸ್ಮ ಆಗಿದೆ. ಬಸ್ನಲ್ಲಿದ್ದ ಎಲ್ಲರೂ ಬಚಾವಾಗಿದ್ದಾರೆ. ಬೆಂಕಿ ಹೊತ್ಕೊಂಡ ಕೆಲವೇ ಕ್ಷಣಗಳಲ್ಲಿ ಇಡೀ ಬಸ್ಸು ಹೊತ್ತಿ ಉರಿದಿದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಬಂದ್ರು, ಬೆಂಕಿಯನ್ನ ನಂದಿಸಿದ್ರು. ಬೆಂಕಿ ನಂದಿಸೋ ಹೊತ್ತಿಗೆ ಬಸ್ಸು ಸಂಪೂರ್ಣ ಸುಟ್ಟು ಕರಕಲಾಯಿತು. ನಡು ರಸ್ತೆಯಲ್ಲೇ ಸಾರಿಗೆ ಬಸ್ಸು ಹೊತ್ತಿ ಉರಿದಿರೋದು. ಸರ 10:10ಕ್ಕೆ ಮೆಜೆಸ್ಟಿಕ್ ಬಿಟ್ಟಿದ್ದು, ಇಲ್ಲಿ ಬಂದು ಬೆಂಕಿ ಕಾಣಿಸ್ಕೊಂಡಿದ್ದು. ಸ್ಟಾರ್ಟ್ರಲ್ಲಿ ಪ್ರಯಾಣಿಕರು ಒಂದು 21 ಜನ ಇದ್ದರು. ಬೆಂಕಿ ಕಾಣಿಸ್ಬೋದು, ಗಾಡಿ ಸೈಡಿಗೆ ಜನಗಳೆಲ್ಲ ಇಳಿಸ್ಬಿಟ್ಟು ನಂತರ ಫೈರ್ ಇದ್ದಿತ್ತು, ಆನ್ ಮಾಡಿದೆ, ಅದು ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ಫೈರ್ ಇಂಜಿನಿಯರಿಗೆ ಕಾಲ್ ಮಾಡಿ ಇದು ಮಾಡಿಬಿಟ್ಟು ಇನ್ಫಾರ್ಮೇಷನ್. ಸ್ಪಾರ್ಕಲ್ಲಿ ಏನೂ ಗೊತ್ತಿಲ್ಲ ಸರ್, ಸ್ಪಾರ್ಕಲ್ಲಿ ಇದಾಗಿದ್ದು, ಸ್ಟಾರ್ಟ್ರ್ ಹತ್ರ ಸ್ಪಾರ್ಕ್ ಆಗಿದ್ದು, ಅಷ್ಟೇ ಬೆಂಕಿ ಇದಾಗಿದೆ ಸರ್. ಎಲ್ಲ ಪ್ರಯಾಣಿಕರಲ್ಲಿ ಇಳಿಸಿ ನನ್ನ ಹತ್ರ ಇದ್ದಿದ್ದು ಇಲ್ಲ ಸರ್, ಏನಂತದ್ದು ತ್ಯಾಗಿ ನನಗೂ ಗೊತ್ತಿಲ್ಲ ಸರ್ ಕನ್ಫರ್ಮ್ ಆಗಿ. ಸ್ಪಾರ್ಕ್ ಅನ್ನೋದು 2 ವೀಲರ್ ಸರ್ ಸ್ಪಾರ್ಕ್ ಆಗ್ತದೆ ನೋಡೋಷ್ಟು ಬೆಂಕಿ ಹತ್ಕೊಂಡಿತ್ತು. ನನ್ನ ಹತ್ರ ಫೈರ್ ಇಂಜಿನ್ ಇತ್ತು, ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ವಿ. ಪಕ್ಕ ಅಲ್ಲೋದು ತೊಗೊಂಡು ಇದು ಮಾಡಿದ್ವಿ. ನಾನು ಟಿಕೆಟ್ ಮಾಡ್ತಿದ್ದೆ, ನಾನು ಕಂಡಕ್ಟ್ರು. ನಾನು ಟಿಕೆಟ್ ಮಾಡ್ತಿದ್ದೆ, 21 ಜನ ಪ್ಯಾಸೆಂಜರ್ ಇದ್ರು. ಹಿಂದ್ಗಡೆ ಬೈಕಲ್ಲಾರ ಬಂದವರು, ಸರ್ ನೋಡಿ ಕೆಳಗಡೆ ಸ್ವಲ್ಪ ಸ್ಪಾರ್ಕ್ ತರಕ್ಕೆ ಬರ್ತಿದೆ ನೋಡಿ ಅಂತ ಹೇಳಿದರು. ಹೇಳಿದ ತಕ್ಷಣ 2 ನಿಮಿಷ ಗಾಡಿಗೆ ಸೈಡಿಗೆ ಹಾಕಿ ಜನ ಪ್ಯಾಸೆಂಜರ್ನ 21 ಸೀಟ್ ಕೆಳಗೆ ಇಳಿಸ್ತು. ಆಮೇಲೆ ನಾವು ಕೆಳಗೆ ಇಳಿದು ನಾವು ಬಸ್ ಇದು ಫೈರ್ ಮಾಡಿದ್ವಿ, ಅದು ಹೋಗಲಿಲ್ಲ. ಮತ್ತು ಇನ್ನೊಂದು ಬಸ್ ಬಂತು, ಅದು ಇಸ್ಕೊಂಡು ಅದನ್ನು ಫೈರ್ ಮಾಡಿದ್ವಿ, ಹೋಗಲಿಲ್ಲ. ಅಷ್ಟೊತ್ತಿಗೆ ಬೆಂಕಿ ಜಾಸ್ತಿ ಎತ್ಕೊಂತು. ಪ್ಯಾಸೆಂಜರನ್ನು ಕೆಳಗೆ ಕಳಿಸಿ ಎಲ್ಲ ಸೇಫ್ ಆಗಿದ್ದಾರೆ. ಏನಂತ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಒಳಗಡೆ ಇದ್ದೆ, ನಾನು ಟಿಕೆಟ್ ಮಾಡ್ತಿದ್ದೆ, ಇದು ನಮಗೆ ಗೊತ್ತಿಲ್ಲ. ನಾವು ಅಷ್ಟರಲ್ಲಿ ಬೆಂಕಿ ಎತ್ಕೊಂಡ್ರೆ ಫೈರ್ ಮಾಡಿಬಿಟ್ಟು ಅಷ್ಟೇ, ಏನಂತ ನಮಗೆ ಒಳಗಡೆ ಇದ್ದೇನೆ. ಇಲ್ಲೇ ನಮಗೆ ಅದೇನು ಗೊತ್ತಿಲ್ಲ. ನಾನು ಟಿಕೆಟ್ ಮಾಡ್ತಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.